ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಭೀಮನ ಅಮಾವಾಸ್ಯೆ ಅಂತ ಬೇಕಿದ್ದು ಸ್ನಾನ ಎಲ್ಲ ಮಾಡಿಬಿಟ್ಟು ಸೊ ಬಾಗಿಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಹಾಕಿದೆ. ಸೊ ಫುಲ್ ಸೈಡ್ ಆ ಸೈಡಿಂದ ಈ ಸೈಡ್ ಉದ್ದ ಇರೋದು ಮನೆ ಎಲ್ಲ ನಾವು ಕ್ಲೀನ್ ಮಾಡಿದ್ದೆ, ನೀರು ಹಾಕಿಬಿಟ್ಟು. ಸೊ ಇವಾಗ ಪೂಜೆ ಮಾಡೋಣ ಅಂತಂದು ದೇವ್ರ ಮನೆಗೆ ಬಂದು ದೇವ್ರನ್ನೆಲ್ಲ ತೆಗೆದು ಕ್ಲೀನಾಗಿ ಒರೆಸ್ಕೊಂಡೆ. ದೇವ್ರ ಮನೆಯ ಒರೆಸ್ಕೊಂಡ್ಬಿಟ್ಟು ಇವಾಗ ದೇವ್ರ ಸಾಮಾನನ್ನು ಹುಣಸೆಹಣ್ಣು ಉಪ್ಪು ಹಾಕಿ ಕ್ಲೀನಾಗಿ ತೊಳಿತಾ ಇದ್ದೀನಿ. ಸೊ ಅದು ಯಾವಾಗ ಶುಕ್ರವಾರ ಮಂಗಳವಾರ ತೆಗೆದು ತೊಳಿತಾ ಇರ್ತೀನಿ. ಸೊ ಇವತ್ತು ಅಮಾವಾಸ್ಯೆ ಅಂತ ತೆಗೆದೆ. ಇವಾಗೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ದೇವ್ರ ಸಾಮಾನ ಅದು ವಿಗ್ರಹವನ್ನು ನಾವು ಪ್ಲೇಟಲ್ಲಿ ಅಕ್ಕಿ ಹಾಕಿಬಿಟ್ಟು ಇಡಬೇಕು ಅಂತ ಮನೆಗೆ ಹೇಳಿದ್ರು. ಸೊ ಅದೇ ಥರ ನಾನು ಅಕ್ಕಿ ಹಾಕಿಬಿಟ್ಟು ಇಡ್ತಾ ಇದ್ದೆ. ಗಣಪತಿ ಮೂರ್ತಿ ಮತ್ತು ಸಿದ್ಧಾರೂಢ ಆಯಿತಾ ಅದನ್ನು ಮತ್ತು ನನ್ನ ಮಗಳೂರು ಪೂಜೆ ಬಂದಾಗ ಕಾಯಿ ಇಟ್ಟು ಪೂಜೆ ಮಾಡ್ತಿದ್ದೆ ನಾನು. ಸೊ ಇವಾಗ ಪೂಜೆ ಎಲ್ಲ ರೆಡಿಯಾಗಿ ಕಂಪ್ಲೀಟಾಗಿ ಪೂಜೆ ಆಯಿತು. ಸೊ ನೈವೇದ್ಯಕ್ಕೆ ಅಂತಂದು ಪುಟಾಣಿ ಮತ್ತು ಸಕ್ಕರೆ ನೈವೇದ್ಯ ಮಾಡಿದೆ. ಸೊ ಇವಾಗೆಲ್ಲ ಮಕ್ಕಳೆಲ್ಲ ಎಲ್ಲೋ ಟೈಮ್ ಅಂದ್ಬಿಟ್ಟು ಮಕ್ಕಳಿಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ಅದು ತಿಂಡಿ ಅವರಿಗೆ ರಾಗಿ ಸರಿ ಕೊಡ್ತೀನಿ ಬೆಳಗ್ಗೆ ಎದ್ದು, ಅದನ್ನು ರೆಡಿ ಮಾಡ್ತಾಯಿದ್ದೆ. ಸೊ ಇನ್ನೊಂದು ಕುಕ್ಕರಲ್ಲಿ ನಾನು ದೋಸೆ ಮಾಡಿದ್ರಾಯ್ತು ಅಂತಂದು ಆಲೂಗಡ್ಡೆ ಹಾಕ್ಕೊಂಡು ಕುದಿಸ್ತಾ ಇದ್ದೆ. ಸೊ ಹಾಗೆ ಟೀ ಕುಡಿತಾ ಅವರಿಗೆಲ್ಲ ಮಾಡ್ತಾಯಿದ್ದೆ. ಇವಾಗ ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ಇರೋದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಟೊಮೊಟೊ ಎಲ್ಲ ಜಾಸ್ತಿ ತೊಗೊಂಡಿದ್ದೆ. ಸೊ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬೆಳೆದನ್ನೆಲ್ಲನೂ ಫ್ರಿಜ್ಜಲ್ಲಿ ಎತ್ತಿಟ್ಟು ಬಂದೆ. ಸೊ ಮತ್ತು ಅದೇ ಥರನೇ ಇನ್ನು ಬೇಗನೂ ಚಟ್ನಿಗೆ ಮತ್ತು ಪಲ್ಯಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿಟ್ಕೊಂಡು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ ಮಸಾಲೆ ಡಬ್ಬಿಯಲ್ಲಿ ಏನಿತ್ತು ಇಲ್ಲ ಅಂದ್ಕೊಂಡು ಸೊ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಅದರಲ್ಲಿ ಮಸಾಲೆ ಡಬ್ಬಿಲಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಇರಲಿಲ್ಲ. ಸೊ ಅದನ್ನು ಡಬ್ಬಿಗೆ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನನ್ನ ಪಲ್ಯ ಹಾಕೋತಾ ಇದ್ದೀನಿ. ಸೊ ಇವಾಗ ಎಣ್ಣೆ ತುಂಬ ಕಾಯ್ದು ಹೋಯಿತು. ಹಾಗೆಯೇ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕಿ ಪಲ್ಯ ರೆಡಿ ಮಾಡ್ತಾಯಿದ್ದೀನಿ. ಪಲ್ಯ ರೆಡಿ ಮಾಡಿಕೊಂಡು ಈ ಕಡೆ ಜಾರಲ್ಲಿ ಕೊಬ್ಬರಿ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದಕ್ಕೂ ಎಲ್ಲ ಹಾಕಿ ಇಟ್ಕೊಂಡು ಇವಾಗ ಮಿಕ್ಸಿ ಹಿಡಿತಾ ಇದ್ದೀನಿ. ಸೊ ಮಕ್ಕಳು ಇದ್ದಾಯ್ತಲ್ಲ, ಇವಾಗ ಲೇಟಾಗಾಯಿತು. ಅವರಿಗೆಲ್ಲ ಮಾಡಿಕೊಂಡು ತಿನ್ನಿಸ್ಕೊಂಡು ಬಂದು ಇದು ರೆಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಅತ್ತಾಗ ಪಲ್ಯ ನೋಡ್ಕೊಳ್ತಾ ಇದ್ದೀನಿ. ಸೊ ಪಲ್ಯ ಇನ್ನೊಂದು ಸೈಡ್ ಇಟ್ಬಿಟ್ಟು ಇವಾಗ ಹಂಚಿಟ್ಟು ದೋಸೆ ಬೇಕು ಅಂದರು ಬಂದು. ಸೊ ಅವ್ರಿಗೆ ದೋಸೆ ಹಾಕ್ಕೊಡ್ಬೇಕು ಅಂತ ದೋಸೆ ರೆಡಿ ಮಾಡ್ತಾ ಇದ್ದೀನಿ. ಹಂಚಿನ ಯಾವಾಗಲೂ ಇಟ್ಟಿರೋದನ್ನ ನಾನು ತೊಳೆದೇ ಇಡೋದು. ಸೊ ಜಿರಳೆ ಪಲ್ಯ ಎಲ್ಲ ಓಡಾಡಿರುತ್ತೆ ಅಂತಂದು ನಾನು ಯಾವಾಗಲೂ ಹಾಗೆ ಇಡಲ್ಲ, ಅದನ್ನು ಸ್ವಲ್ಪ ತೊಳೆದೇ ಇಡೋದು. ಸೊ ಇವಾಗ ಹಾಲು ಕಾಲಾಗಿತ್ತು. ಹಾಲು ಡೈಲಿ ನಮಗೆ 1 ಲೀಟ್ರಿಂದ 1.5 ಲೀಟ್ರ್ ಬೇಕು. ಸೊ ನಾನು 1 ಲೀಟ್ರ್ ತರಿಸಿ ಇವಾಗ 1 ಲೀಟ್ರನ್ನ ಕಾಯಿಸ್ಬಿಟ್ಬಿಡ್ತೀನಿ. ಸೊ ಮಕ್ಕಳು ಕೂಡ ಯಾವುದು ಸ್ವಲ್ಪ ಕಿರಿಕಿರಿ ಮಾಡೋ ಟೈಮಲ್ಲಿ ಸ್ವಲ್ಪ ಬಾಟ್ಲಿಗೆ ಹಾಕ್ಕೊಡ್ತೀನಿ. ಅವ್ರು ಬಾಟ್ಲಿಂದ ಹಾಲು ಕುಡಿತಾರೆ. ಸೊ ಇಬ್ಬರು ಚಿಕ್ಕವರೆಲ್ಲ, ಅವನು ಒಂದು 10 ತಿಂಗಳು, ಅವಳಿಗೆ ಒಂದು 2.5 ವರ್ಷ. ಈಗ ಅವಳಿಗೆ ಸ್ವಲ್ಪ ಇನ್ನೂ ರೂಢಿ ತಪ್ಪಿಲ್ಲ. ಸೊ ಯಾವಾಗಲೂ 1 ಟೈಮ್ ಕೇಳ್ತಾರೆ, ಅವಳಿಗೆ ಕೊಡೋದು. ಸೊ ಹಾಗಾಗಿ ನಮಗೆ ಡೈಲಿ 1 ಲೀಟ್ರಿಂದ 1.5 ಲೀಟ್ರ್ ಹೋಗುತ್ತೆ ಹಾಲು. ಮತ್ತು ಅವ್ರು ಕಾಫಿ ಮಾಡಿಕೊಂಡ್ರೆ ಕಾಫಿನೂ ಬೇಕಾಗುತ್ತೆ. ಸೊ ಮಗಳು ಅರ್ಥವಾಗಲು ಎತ್ಕೊಂಡ್ಬಿಟ್ಟು ಸೊ ಅವಳನ್ನು ಎತ್ಕೊಂಡು ಏನಾದರೂ ಮಾಡೋದೆ ಅಂತಂದು ಎತ್ಕೊಂಡೆ. ಮತ್ತು ಹೋಗಿ ರಂಭಿಸಿ ಹಬ್ಬ ಪಾತ್ರೆ ಬಿಟ್ಟು ಬರೋದು. ಅವಳು ಇರೋದಿಲ್ಲ, ಅವಳು ಸ್ವಲ್ಪ ಅದು ಬೇಕು ಇದು ಬೇಕು ಅಂತ ಇವಾಗ ಹಠ ಜಾಸ್ತಿ ಆಗಿಬಿಟ್ಟಿದೆ ಅವಳಿಗೆ. ಹಾಗಾಗಿ ಅವಳನ್ನ ಪಾತ್ರೆ ರಂಭಿಸ್ಬಿಟ್ಟು ಬಂದೆ. ಸೊ ಅರ್ಜೆಂಟಾಗಿ ಎಲ್ಲನೂ ಮಾಡ್ತಾ ಇರೋದು. ಯಾಕಂದ್ರೆ ಟೈಮ್ ಆಲ್ರೆಡಿ ಜಾಸ್ತಿ ಆಗಿತ್ತು. ಹಾಗಾಗಿ ಬೆಳಗ್ಗೆ ನನಗೆ ಪೂಜೆ ಅಷ್ಟೇ ಆಯಿತು. ಪಾದ ಪೂಜೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ನಾನು ಸಾಯಂಕಾಲ ಇಟ್ಕೊಂಡ್ರಾಯ್ತು ಅದನ್ನು. ಯಾಕಂದರೆ ಅವ್ರಿಗೆ ಮಕ್ಕಳಿಗೆಲ್ಲ ತಿನ್ನಿಸಿ ಎಲ್ಲ ಮಾಡಬೇಕಂದ್ರೆ ಟೈಮ್ ಹೋಗಿತ್ತು. ಸೊ ಇಷ್ಟಿಂದ ಇಷ್ಟು ಟೈಮ್ ಅಂತ ಇರುತ್ತಲ್ವ. ಸೊ ಅದಕ್ಕೆ ಅದನ್ನು ಬೆಳಗ್ಗೆ ಬಿಟ್ಬಿಟ್ಟು ಸಾಯಂಕಾಲ ಮಾಡೋಣ ಅಂದ್ಬಿಟ್ಟು ಸಾಯಂಕಾಲ ಮಾಡಿದ್ದಾಯಿತು ಅಂತ ಅದನ್ನು ಅಲ್ಲೇ ಬಿಟ್ಬಿಟ್ಟು ಇವಾಗ ತಿಂಡಿ ಅಂದರೆ ಊಟ ಟೈಮ್ ಆಗೋಯಿತು. 12:30 1 ಗಂಟೆ ಆಯಿತು. ಸೊ ಅದು ತಿಂದ್ಕೊಂಡು ನಾನು ಮಕ್ಕಳಿಗೆ ಸ್ವಲ್ಪ ಮಲಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಹಾಲು ಬೇಕಿತ್ತು. ಅವ್ರಿಗೆ ಮಲಗಿಸೋ ಟೈಮ್ ಅಂತೂ ಬೇಕೇ ಬೇಕು ಹಾಲು. ಹಾಗಾಗಿ ಹಾಲು ಕಾಸಕ್ಕೆ ಇಟ್ಟಿದ್ದೆ. ಹಾಲು ಕಾಸಿ ಅದು ಸ್ವಲ್ಪ ತಣ್ಣೀರಲ್ಲಿ ಆರಿಸಿ ಗ್ಲಾಸಿಗೆ ತಣ್ಣೀರಲ್ಲಿಟ್ಟು ಆರಿಸಿ ಕೊಡಬೇಕು ಅವರಿಗೆ. ಅಲ್ಲದೆ ಅವ್ರು ಬಿಸಿ ಹಾಲು ಹಾಕ್ತೀವಲ್ಲ, ಬಿಸಿದೆ ಅಂದ್ಕೊಳ್ಳಲ್ಲ ಅವಳು. ಇವರಿಗೆ ದೋಸೆ ಹಾಕ್ಕೊಟ್ಬಿಟ್ಟು ನಾನು ದೋಸೆ ಹಾಕ್ಬಿಟ್ಟು ಅವ್ರ ಹುಡುಗನ ಮಲಗಿಸ್ಬೇಕು. ಆಮೇಲೆ ಸಾಯಂಕಾಲ ಮತ್ತು ಅವರಿಗೆ ಊಟಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಊಟ ಆಲ್ರೆಡಿ ದೋಸೆ ನಮ್ದಾಗಿತ್ತು. ಇನ್ನು ರೈಸ್ ಇಟ್ಟರೆ ಸುಮ್ಮನೆ ಮತ್ತು ನೈಟಿ ರೈಸ್ ಇಡಬೇಕು ಅಂದ್ಬಿಟ್ಟು ಅವ್ರಿಗೆ ಸೆರ್ಲಾಕಿತ್ತು. ಇಬ್ಬರಿಗೂ ಸೇಮ್ ಹಾಕ್ತೀನಿ. ಸೇಮ್ ಸೆರ್ಲಾಕ್ ತಿನ್ಸಿದ್ರಾಯ್ತು ಅಂದ್ಕೊಂಡ್ಬಿಟ್ಟು ಅವ್ರಿಗೆ ಏನು ರೈಸ್ ಇದು ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಅವ್ರಿಗೆ ಅಷ್ಟೇ ಅದಕ್ಕೆ ಹಾಕ್ಕೊಟ್ಟು ಮಲಗಿಸ್ತೀವಿ. ಸೊ ಇವಾಗ ನಂದು ಆದರೂ ಪರವಾಗಿಲ್ಲ ಅನ್ನಂದು ಎಲ್ಲ ಗ್ಯಾಸ್ ಕಟ್ಟಿನ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಕ್ಲೀನ್ ಮಾಡ್ಕೊಂಡು ಆಚೆನೂ ಎಲ್ಲನೂ ಹರಿದ್ಬಿಟ್ಟಿದ್ರು, ಹುಡುಗರು ಆಟ ಆಡಿಬಿಟ್ಟು. ಸೊ ಅದನ್ನೆಲ್ಲ ಎತ್ತಿಟ್ಟು ಸಾಯಂಕಾಲ ಆಯಿತು. ಪಾದ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಪಾದ ಪೂಜೆ ಮಾಡ್ತಾಯಿದ್ವಿ. ಸೊ ನಾವು ರೆಡಿಯಾಗಿ ಮಕ್ಕಳಿಗೆಲ್ಲನೂ ಎದ್ಬೇಳೆ ಡ್ರೆಸ್ ಎಲ್ಲ ಹಾಕಿಬಿಟ್ಟು ಅವ್ರಿಗೆ ರೆಡಿ ಮಾಡಿದೆ. ಸೊ ನಮ್ಮಲ್ಲೇ ಮಧ್ಯೆ ಇರೋದಕ್ಕೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿರೋದು. ಏನು ಚೇಂಜ್ ಮಾಡಲ್ಲ, ಹೊಸದಂತ ಏನು ಹಾಕಿಲ್ಲ ನಾನು ಅವಳಿಗೆ. ಸೊ ನಾನಿವಾಗ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಅವಳು ಅಮ್ಮ ಏನು ಮಾಡ್ತಾಯಿದ್ದೀಯಾ, ಮಾಮಿ ಮಾಡ್ತಾಯಿದ್ದೀಯಾ, ಕಾಲು ತೊಳಿತಾ ಇದೆಯಾ, ಮುಖ ಹಚ್ತಿದ್ಯಾ ಅಂತ ನನ್ನ ಮಾತಾಡ್ಸ್ತಾ ಇದ್ದು.
ಜೊತೆ ಮಾತಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೆ ನಾನು. ಅವಳು ಮಾಮಿ ಮಾಡಬೇಕಾ ಅಂತ ಕೇಳ್ತಾ ಇದ್ಲು. ಅಂದರೆ ನಮ್ಮ ಮಾಮಿ ಅಂದರೆ ನಮಸ್ಕಾರ ಮಾಡಬೇಕಾ ಅಂತ ಕೇಳ್ತಾ ಇದ್ಲು. ಹಾಂ ಹೌದು ಅಂತ ಹೇಳಿದ್ದು. ಅವಳ ಜೊತೆನೇ ಮಾತಾಡ್ಕೊಂಡು ಸುಮ್ಮನೆ ಪೂಜೆ ಮಾಡ್ತಾ ಇದ್ದಿದ್ದು. ಸೊ ಆಯಿತು, ಇದು ತುಪ್ಪ ದೀಪ ಇಟ್ಟು ಅದನ್ನು ಕೂಡ ಬೆಳಗಿದೆ. ಸೊ ಕೆಂಪು ನೀರಲ್ಲೇ 2 ದೀಪ ಹಚ್ಕೊಂಡು ನಾನು ಅದರ ಆರತಿ ಮಾಡಿದೆ. ಸೊ ಅದನ್ನೇ ಲಾಸ್ಟಿಗೆ ಅಂದರೆ ನೆದರ್ ತೆಗೆದುಬಿಟ್ಟು ಹೊರಗಡೆ ಬಿಸಾಕೋಣ ಅಂತಂದು ಇವಾಗ ಪಾದ ಪೂಜೆ ಆಯಿತು. ಸೊ ಇನ್ನು ಅವ್ರ ಕಡೆ ನಾನು ಧೂಪ ಹಚ್ಚಿಸ್ಕೋಬೇಕು, ಕಬ್ಬನ ಎಲ್ಲ ಕಟ್ಟಿಸ್ಕೊಂಡು ಇವಾಗ ಫಸ್ಟ್ ಪಾದ ಪೂಜೆ ಮುಗಿಸ್ಕೊಂಡು ಅದೆಲ್ಲ ಮಾಡೋದಲ್ಲ. ಸೊ ಇವಾಗ ಅವರು ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಸೊ ಮಗನ ಇಟ್ಕೊಂಡಿದ್ರು. ಮಗನೂ ಇಲ್ಲಾಂದರೆ ಬಂದು ಕೆಳಗಡೆ ಎಲ್ಲ ಚರಕೆ ಎಲ್ಲ ಪ್ಲೇಟೆಲ್ಲ ಎಳಿತಾನೆ ಅಂತಂದು ಅವನ ಮೇಲೆ ಕೂರಿಸ್ಕೊಂಡಿದ್ರು, ಕೆಳಗಡೆ ಬಿಟ್ಟಿಲ್ಲ. ಅವಳೇನು ಸುಮ್ಮನೆ ಟಿವಿ ಹತ್ರ ಹೋಗಿ ಟಿವಿ ಯಾವುದೇ ಮಾಡ್ಕೊಂಡು ನೋಡ್ತಾ ಇದ್ಳು. ಹಾಗಾಗಿ ಅವಳದೇನು ನಮ್ಗೆ ಅಷ್ಟೊಂದು ಕಾಟ ಇಲ್ಲ. ಸೊ ಅವಳು ಸುಮ್ಮನೆ ಅವಳ ಪಾಡಿಗಳು ಇರ್ತಾಳೆ. ಇಲ್ಲಾಂದರೆ ಏನು ಬೇಕು ಅಂದರೆ ಬಂದು ಕೇಳ್ತಾಳೆ. ಇವನೇ ಜಾಸ್ತಿ ಎಳೆದು ಸಾಕೋದು. ಸೊ ಹಾಗಾಗಿ ಅವ್ನು ಇಟ್ಕೊಂಡು ಕೂತಿದ್ರು. ಸೊ ಇವಾಗ ಕಣ್ಣು ಕಟ್ಸ್ಕೊಂಡು ನನಗೂ ಬೇಕು ಅಂತಂದು ಸೊ ಅವಳಿಗೆ ಕಟ್ಟೋಣ ಅಂದ್ಬಿಟ್ಟು ಅವಳಿಗೊಂದು ಮತ್ತು ಅವ್ನಿಗೊಂದು ಎಕ್ಸ್ಟ್ರಾ ಮಾಡಿದ್ದೆ ನಾನು, ಇವರು ಕೇಳ್ತಾರೆ ಅಂದ್ಬಿಟ್ಟು. ಸೊ ಮತ್ತು ಅವಳಿಗೆ ಕಟ್ಟಿದ್ದು ಮತ್ತು ಅವ್ನಿಗೊಂದು ಬೇಕಂತ ಅವ್ನಿಗೊಂದು ಕಟ್ಟಕ್ಕಂತಲೇ ಚಿಕ್ಕದೇ ಎಲೆದು ಚಿಕ್ಕ ಹೂವು ಹಾಕಿಬಿಟ್ಟು ಕಟ್ಟಿದ್ದೆ ಅವರಿಬ್ಬರಿಗೂ. ಸೊ ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದು ಅಷ್ಟೇ. ಎಲ್ಲ ಮುಗಿದು ಏಳು ಮಠ ಅಂದರೆ ಎಲ್ಲ ಹೂವೆಲ್ಲ ಹರಿದು ಹಾಕ್ಬಿಟ್ಟಿದ್ದ ಅವನು ಮಗನೂ. ಅವಳು ಕೂಡ ಅಷ್ಟೇ ಹೂವೆಲ್ಲ ಹರಿದು ಹಾಕ್ಬಿಡ್ತಾಳೆ, ಅವಳು ಇಟ್ಕೊಳ್ಳೋದಿಲ್ಲ. ಸುಮ್ಮನೆ ಏನೋ ನಾವು ಕಟ್ಕೊಂಡ್ವಿ ಅಂತಂದು ಕಟ್ಕೊಂಡಿದ್ದೆ ಅಷ್ಟೇ. ಕಟ್ಟಾಯಿತು. ಅಕ್ಷತೆ ಕೊಟ್ಟಿದ್ದೆ, ಅದನ್ನು ಕೊಡಲಿಲ್ಲ. ಸುಮ್ಮನೆ ಸರಿ ಆಯಿತು ಬಿಡೋದು ಸುಮ್ಮನೆ ಅದೇ. ಅವಳು ಏನು ಮಾಡಿಲ್ಲ ಅಂತ ನಾನು ನೋಡಿಲ್ಲ, ಏನು ಬಿಸಾಕಿದ್ಲೋ ಏನು ಎಲ್ಲಿ ಹಾಕಿಲ್ಲ ಅಂತ ಗೊತ್ತಿಲ್ಲ. ನಾನು ಇಲ್ಲೇ ಅವ್ನಿಗೆ ಕಟ್ತಾಯಿದ್ದೆ. ಸೊ ಅವ್ನಿಗೆ ಕಟ್ಬಿಟ್ಟು ನಮಸ್ಕಾರ ಮಾಡಿ ಆರತಿ ಮಾಡಿ ಸೊ ಅವರಿಗೆ ಅದೇ ನೀರಿಂದನ ಮಕ್ಕಳಿಗೆ ಅವಳಿಗೆ ನಿಂದ್ರಿಸ್ಬಿಟ್ಟು 3 ಜನಕ್ಕೂ ನೆದರ್ ತೆಗೆದು ಅದೇ ಸೇಮ್ ನೀರಿಂದನೇ ಅವಳಿಗೆ ಪಕ್ಕದಲ್ಲಿ ನಿಂದ್ರಿಸಿದೆ. ಅವ್ರ ಪಕ್ಕದಲ್ಲಿ ನಿಂದ್ರಿಸ್ಬಿಟ್ಟು 3 ಜನಕ್ಕೂ ನೆದರ್ ತೆಗೆದು ನಾನು ಪೂಜೆ ಮುಗಿಸಿದೆ. ಸೊ ನಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.